Hello, it's your Selena and welcome back. ಇವತ್ತು ನಾವು ವಿಸಿಟ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಒಂದು ಗ್ಲಾಸ್ ಬ್ರಿಡ್ಜ್. ಇಟ್ಸ್ ಇನ್ ಖಂಡಿ ವಿಲೇಜ್. ಇದು ಫುಲ್ಲಿ ಟ್ರೆಕ್ಕಿಂಗ್ ಪ್ಲೇಸ್ ಅಲ್ಲ, ನಾವು ಜೀಪಲ್ಲಿ ಹೋಗ್ತೀವಿ ತುಂಬ ದೂರ. ಸೊ ಆಮೇಲೆ ಸ್ವಲ್ಪ ದೂರ ನಡೀತೀವಿ. ಸೊ ಬಟ್ ಇಟ್ಸ್ ವರ್ತ್ ಫಾರ್ ಎವ್ರಿಥಿಂಗ್, ಟ್ರಸ್ಟ್ ಮೀ. ಅಲ್ಲಿ ಹೋದಾಗ ಅಲ್ಲಿ ಸಿಗೋ ವ್ಯೂಸ್ ಇದೆಯಲ್ಲ, ಇಟ್ಸ್ ಜಸ್ಟ್ ಅಮೇಝಿಂಗ್. ಸೊ ನಾವಿವಾಗ ಆನ್ ದ ವೇ ಇದ್ವಿ. ಸೊ ಇಲ್ಲೆಲ್ಲ ಟೀ ಪ್ಲಾಂಟ್ಸ್ ಇದು ಸಖತ್ತಾಗಿತ್ತು ವ್ಯೂ. ಸೊ ಅಲ್ಲೆಲ್ಲ ನಾವು ಸ್ಟಾಪ್ ಮಾಡಿ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಮಾಡ್ಕೊಂಡಿವಿ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ರೆಕಾರ್ಡ್ ಸಮ್ ಆಫ್ ದ ವೀಡಿಯೋಸ್ ಫಾರ್ ಯು. ಆ್ಯಂಡ್ ಲೆಟ್ಸ್ ಎಂಜಾಯ್ ದ ನೇಚರ್ ಫಾರ್ ಅ ವೈಲ್. ಆಮೇಲೆ ಲೆಟ್ಸ್ ಸ್ಟಾರ್ಟ್ ಗೆಟ್ ಗೋಯಿಂಗ್. ನಾವೀಗ ನಮ್ಮ ಲೊಕೇಶನ್ ಆಲ್ರೆಡಿ ರೀಚ್ ಆದ್ವಿ. ಸೊ ಇಲ್ಲಿ ನೋಡಿ ಜೀಪ್ ಅವರೆಲ್ಲರೂ ನಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ, ಬನ್ನಿ ಬನ್ನಿ ನಮ್ಮ ಜೀಪಲ್ಲಿ ಅಂತ. ಸೊ ಇದೀಗ ನಾವು ಹಿಲ್ ಸ್ಟೇಷನ್ ಮೇಲೆ ಹೋಗಬೇಕು. ಮೇಲ್ಗಡೆ ಗ್ಲಾಸ್ ಬ್ರಿಡ್ಜ್ ಇರೋದು. ಸೊ ಅಲ್ಲಿ ನಡ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ, ಇವೇನು ನಮ್ಮ ಕಾರ್ನು ಹೋಗೋದಿಲ್ಲ, ಜೀಪಲ್ಲೇ ಹೋಗಬೇಕು. ಸೊ ಇವರು ಪರ್ಸನ್ ವೈಸ್ ಚಾರ್ಜ್ ಮಾಡ್ತಾರೆ, ಪರ್ ಪರ್ಸನ್ 150 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಹಾಗೆ ಹೋಗ್ತಿರ್ಬೇಕಾದ್ರೆ ಈ ನದಿ ನನ್ನ ಕಣ್ಣಿಗೆ ಬಿತ್ತು ಬ್ರಿಡ್ಜ್ ಕೆಳಗಡೆ. ಸೊ ಬ್ಯೂಟಿಫುಲ್ ಆಗಿತ್ತಲ್ವ ಅಂತ ಕ್ಯಾಪ್ಚರ್ ಮಾಡಿದೆ. ನಾವು ಈ ರೆಡ್ ಕಲರ್ ಜೀಪ್ನ ಬುಕ್ ಮಾಡಿದೆ. ನಮ್ಮ ಜೊತೆ ಬೇರೆಯವ್ರನ್ನು ಶೇರ್ ಮಾಡ್ಕೊತಾರೆ ಈ ಜೀಪ್ನ. ಸೊ ಡ್ರೈವರ್ ಹೇಳಿದ್ರು ರೋಡು ಸೂಪರ್ ಆಗಿರುತ್ತೆ ಅಂತ. ಸೊ ನಾವಿದನ್ನ ಎಕ್ಸ್ಪೀರಿಯನ್ಸ್ ಮಾಡುವ ಇವಾಗ, ಆಯ್ತಾ? ನೋಡಿದ್ರಲ್ಲ, ಸ್ವಲ್ಪ ದೂರ ಕಾಂಕ್ರೀಟ್ ರೋಡ್ ಇದೆ, ಆಯಿತಾ? ಆಮೇಲೆ ಫುಲ್ ಕುದುರೆ ಸವಾರಿ. ನಾವು ಒನ್ ಟೈಮ್ ವಿಸಿಟ್ ಮಾಡೋದ್ರಿಂದ ನಮಗೆ ಅದು ಒಂದು ಸ್ವಲ್ಪ ಅಡ್ವೆಂಚರಸ್ ಅಂತ ಅನಿಸುತ್ತೆ. ಬಟ್ ಆನೆಸ್ಟ್ಲಿ ಲೈಕ್ ಎವ್ರಿ ಡೇ ಅವರು ಟ್ರಾವೆಲರ್ಸ್ನ ಪಿಕಪ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಡೆಫಿನೆಟ್ಲಿ ಸಂಜೆ ಆಗೋಷ್ಟೊತ್ತಿಗೆ ಒಂದು ಕ್ವಾರ್ಟರ್ ಹಾಕಿ ಮಲ್ಕೋಬೇಕು ಅನ್ಸುತ್ತೆ. ಅಷ್ಟು ಬಾಡಿ ಪೇನ್ ಬಂದಿರುತ್ತೆ, ಅಷ್ಟು ಶೇಕ್ ಆಗ್ತಾ ಇರುತ್ತೆ ಅದು. ಬಟ್ ಆಬ್ವಿಯಸ್ಲಿ ಇಟ್ ವಾಸ್ ಅಡ್ವೆಂಚರಸ್. ಈ ಗೇಟ್ ಒಳಗಡೆ ಕೆಲವೊಂದು ಚಿಕ್ಕ ಪುಟ್ಟ ಗೇಮ್ಸ್ಗಳಿವೆ. ಐ ಥಿಂಕ್ ಇಲ್ಲಿ ಜಿಪ್ ಲೈನ್ ಇಲ್ಲಿಂದ ಸ್ಟಾರ್ಟ್ ಆಗೋದು ಅನ್ಸುತ್ತೆ, ಮೇ ಬಿ. ಸೊ ನಾವು ಇದ್ರೊಳಗಡೆ ಹೋಗಲಿಲ್ಲ, ನಮಗೆ ಆಲ್ರೆಡಿ ಟೈಮ್ ಆಗಿತ್ತಲ್ಲ. ಸೊ ನಾವು ಡೈರೆಕ್ಟಾಗಿ ಮೇಲ್ಗಡೆ ಬ್ರಿಡ್ಜ್ಗೆ ಹೋದ್ವಿ. ಸೊ ನಿಮಗೆ ಟೈಮ್ ಇದ್ದರೆ ಇಲ್ಲೆಲ್ಲ ವಿಸಿಟ್ ಮಾಡಿ ಹೋಗಿ. ಇವಾಗೇನು ನಾವು ನೋಡ್ತಾ ಇದ್ದೀವಿ, ಇದು ಮನೆ ಅಲ್ಲ, ಆಯಿತಾ? ಇದೆಲ್ಲ ಸ್ಟೇ ಹೋಮ್. ಇನ್ನು ಮುಂದೆನೂ ಇದೇ ಥರ ಇದೆ ಸ್ಟೇ ಹೋಮ್ಸ್. ಸೊ ನೀವು ಇಲ್ಲಿ ಸ್ಟೇ ಆಗ್ಬೋದು. ಆ್ಯಂಡ್ ಇದು ಫುಲ್ ಕಾಡೊಳಗಡೆ ಇದೆ, ಆಯಿತಾ? ಸೊ ಅಂದರೆ ಇನ್ ಕೇಸ್ ಏನಾದರೂ ಆಯಿತು ಅಂತ ಹೇಳಿದರೆ ಇಲ್ಲಿರೋರೇ ಬಂದು ನಿಮ್ಮನ್ನು ಜೀಪಲ್ಲಿ ಕರ್ಕೊಂಡು ಹೋಗಬೇಕು. ಸೊ ನಿಮ್ಮ ಕಾರ್ ಯಾವುದೇ ಆಕ್ಸೆಸ್ ಇರೋದಿಲ್ಲ. ಸೊ ಇದು ಟೌನು ಅಲ್ಲ. ಸೊ ಫಾರ್ ಮೀ ಇಟ್ ವಾಸ್ ಸ್ಕೇರಿ. ಬಟ್ ಯಾರಿಗೆಲ್ಲ ಈ ಥರ ಎಲ್ಲ ಸ್ಟೇ ಆಗಲಿಕ್ಕೆ ಕೆಲವೊಂದು ಬಾಯ್ಸ್ ಗ್ಯಾಂಗೆಲ್ಲ ಇಷ್ಟ ಇರುತ್ತೆ. ಸೊ ಯು ಕ್ಯಾನ್ ಸ್ಟೇ, ಬಟ್ ಐ ಡೋಂಟ್ ರಿಯಲಿ ರೆಕಮೆಂಡ್ ಈವನ್ ಫಾರ್ ಫ್ಯಾಮಿಲಿ. ಯಾ, ಇಲ್ಲೇ ನಾವು ಜೀಪ್ಸ್ ಎಲ್ಲ ನೋಡ್ತಾ ಇದ್ದೀವ. ನಮ್ಮನ್ನೆಲ್ಲ ಕರ್ಕೊಂಡು ಬರ್ತಾರಲ್ಲ, ಅವರೆಲ್ಲ ಇಲ್ಲಿ ವೆಯ್ಟ್ ಮಾಡ್ತಾರೆ. ಸೊ 150 ರೂಪೀಸ್ ಫಾರ್ ಅಪ್ ಆ್ಯಂಡ್ ಡೌನ್. ಸೊ ನಾವು ಬರೋವರೆಗೂ ನಾವು ವೆಯ್ಟ್ ಮಾಡಿ ನಮ್ಮನ್ನು ಕೆಳಗಡೆ ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲೇ ಟಿಕೆಟ್ ತೊಗೊಂಡು ನಾವು ಮೇಲ್ಗಡೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ನಾವು ಜೀಪಲ್ಲಿ ಹೋಗ್ಲಿಕ್ಕಿಲ್ಲ, ಅಲ್ಲಿ ಕಾಣಿಸ್ತಿದೆಯಲ್ಲ. ಸೊ ಅಲ್ಲಿ ಟಿಕೆಟ್ ತೊಗೊಂಡು ಹೋಗಬೇಕು. It is our expensive cardamom plant. ನೋಡಿ, ಏಲಕ್ಕೆಲ್ಲ ಬುಡದೆಲ್ಲ ಆಗಿದೆಯಲ್ಲ. ಸೊ ಅಲ್ಲೆಲ್ಲ ಆಗಿರೋದು ಏಲಕ್ಕಿ. ಈ ಪ್ಲ್ಯಾಂಟ್ ಈ ಥರ ಇರುತ್ತೆ. ಸೊ ನಾವು ಇವಾಗ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡುವ. ಇಲ್ಲೆಲ್ಲ ನಮಗೆ ಟೀ, ಕಾಫಿ, ಸ್ನ್ಯಾಕ್ಸ್, ಜ್ಯೂಸ್ ಎಲ್ಲನೂ ಸಿಗುತ್ತೆ. ಬಟ್ ಅವ್ರೇನು ಮಾಡಿರ್ತಾರೆ ಅದನ್ನ ಮುಚ್ಕೊಂಡು ತಿನ್ನಬೇಕು. ಬಿಕಾಸ್ ಲಿಮಿಟೆಡ್ 1-2 ಹೋಟೆಲ್ಸ್ ಅಷ್ಟೇ ಇರೋದು. ಸೊ ಈ ಟ್ರಿಪ್ಪಲ್ಲಿ ನಾನು ವಯನಾಡ್ ಟ್ರಿಪ್ಪಲ್ಲಿ ಇಡೀ ಓಡೋದೇ ಆಗಿದೆ. ಯಾಕಂತ ಹೇಳಿದರೆ ನಾನು ವೀಡಿಯೋ ಮಾಡೋದ್ರಿಂದ ಅವ್ರು ಮುಂದೆ ಹೋಗ್ತಾರೆ, ಇಲ್ಲ ನಾನು ಹಿಂದೆ ಬೀಳ್ತೀನಿ. ಸೊ ಅದರಿಂದಾಗಿ ನಾನು ಮುಂದೆ ಓಡೋದು ಅವ್ರಿಗಿಂತ ಮುಂಚೆ ಓಡೋದು ರೆಕಾರ್ಡ್ ಮಾಡುವ. ಅವ್ರು ಕರೆಕ್ಟ್ ನನ್ನ ಸ್ಪಾಟಿಗೆ ಬಂದಿರ್ತಾರೆ. ಸೊ ಓಡೋದೇ ಆಗಿದೆ ಈ ಟ್ರಿಪ್ಪಲ್ಲಿ. ಇದೇ ನಮ್ಮ ಗ್ಲಾಸ್ ಬ್ರಿಡ್ಜಿನ ಅಲ್ಟಿಮೇಟ್ ವ್ಯೂ ಪಾಯಿಂಟ್ ಆಯಿತಾ? ಸೊ ಅಲ್ಲಿ ನಿಂತಾಗ ಇಟ್ಸ್ ಲೈಕ್ ಹೆವೆನ್. ಅಷ್ಟು ಸಖತ್ತಾಗಿ ನಾವು ಹೋಗೋ ಟೈಮಲ್ಲಿ ಮಳೆ ಇತ್ತು. ಸೊ ಅದರಿಂದ ಆ ಮಿಸ್ಟ್, ಆ ವ್ಯೂಸ್ ಎಲ್ಲ ಸೂಪರ್ ಆಗಿತ್ತು. ಅದು ಎಷ್ಟರ ಮಟ್ಟಿಗೆ ಕ್ಯಾಪ್ಚರ್ ಆಗಿದೆ ಫೋನಲ್ಲೇ ಗೊತ್ತಿಲ್ಲ. ಬಟ್ ಇನ್ ರಿಯಲ್ ಇಟ್ ವಾಸ್ ಅಮೇಝಿಂಗ್. ನನಗೆ ಆ್ಯಂಗ್ಸೈಟಿ ಡಿಸಾರ್ಡರ್ ಇದೆ, ಆಯಿತಾ? ಲೈಕ್ ವಾಟರ್ ಆ್ಯಂಡ್ ಹೈಟ್ ಎಸ್ಪೆಷಲಿ. ಸೊ ನನಗೆ ಹೈಟ್ ಆದರೆ ಹಾಗೆ ಸಮ್ಟೈಮ್ಸ್ ನಾನು ಮ್ಯಾನೇಜ್ ಮಾಡ್ತೀನಿ. ಬಟ್ ಆದರೆ ನಾನು ಕೆಳಗಡೆ ನೋಡಿದ ತಕ್ಷಣ ಯೂಶ್ವಲಿ ನಮಗೆ ಭಯ ಆಗುತ್ತೆ. ಬಟ್ ನನಗೆ ಸ್ವಲ್ಪ ಜಾಸ್ತಿ ಭಯ ಆಗುತ್ತೆ. ಸೊ ಎಸ್ಪೆಷಲಿ ನಾನು ನಾರ್ಮಲಾಗಿ ನಡ್ಕೊಂಡು ಹೋಗ್ತಿದ್ದೆ. ಬಟ್ ಆ ಗ್ಲಾಸ್ ಥ್ರೂ ಆ ಟವರ್ ಬಂದಿರೋದು ನೋಡಿದಾಗ ನನಗೆ ಫುಲ್ ಭಯ ಆಯಿತು. ಆ್ಯಂಡ್ ಆಲ್ಸೋ ಅಲ್ಲಿ ಸ್ವಲ್ಪ ಜೋರಾಗಿ ನಡೆದ ತಕ್ಷಣ ಅದು ಶೇಕ್ ಆಗ್ತಾ ಇತ್ತು. ಸೊ ಅದಕ್ಕೆ ನನಗೆ ಸ್ವಲ್ಪ ತುಂಬ ಭಯ ಆಯಿತು. ಬಟ್ ಸ್ಟಿಲ್ ಐ ಮ್ಯಾನೇಜ್ ದವ್.
ಫೈನಲಿ ನಾವು ಖಂಡಿ ವಿಲೇಜಲ್ಲಿರೋ ಗ್ಲಾಸ್ ಬ್ರಿಡ್ಜ್ ವಿಸಿಟ್ ಮಾಡಿ ಆಯಿತು. ಸೊ ಇಲ್ಲಿಗೆ ನಮ್ಮ ವಯನಾಡ್ ಟ್ರಿಪ್ನು ಮುಗೀತು. ಸೊ ಈ ಲೊಕೇಶನಿಂದ ನಾವು ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಟ್ರಾವೆಲ್ ಮಾಡ್ತೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಈ ಕಡೆ ಬಂದಾಗ ನೀವು ಇದೆಲ್ಲ ಲೊಕೇಶನ್ ವಿಸಿಟ್ ಮಾಡಿ ಇಷ್ಟೇ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ನಾನು. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.